ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಆರಂಭ ಆಗಿದೆ. ಡಿಸೆಂಬರ್ನಲ್ಲಿ ಕ್ರಾಂತಿ ಭ್ರಾಂತಿ ಆಗುತ್ತೆ. ಸಿದ್ದರಾಮಯ್ಯ ಡಿಕೆಶಿಗೆ ಕುರ್ಚಿ ಬಿಟ್ಟುಕೊಡೋದಿಲ್ಲ. ಕುರ್ಚಿಗಾಗೆ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ನಡುವೆ ಶೀತಲ ಸಮರ ನಡೀತಾ ಇದೆ. ಕುರ್ಚಿ ಗೊಂದಲದಲ್ಲಿ ಅಭಿವೃದ್ಧಿಯನ್ನು ಮರೆತಿದ್ದಾರೆ. ಹೀಗಂತ ಮಂಡ್ಯದಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆ ಕೊಟ್ಟಿದ್ದಾರೆ. ಬರೀ ಪಾಲಿಟಿಕ್ಸ್ ನನಗಂತೂ ಹಂಗೆ ಅನ್ನಿಸ್ತಾ ಇಲ್ಲ. ಯಾಕೆ ನೋಡಿ, ಸಿದ್ದರಾಮಯ್ಯನವರು ಬೇಸಿಕಲಿ ಭಯಂಕರ, ಅವರು ಏನೋ JDSಯಿಂದ ಬಂದವರು, ದೇವೇಗೌಡರ ಗರಡಿನಲ್ಲಿ ಪಳಗಿದವರು. ದೇವೇಗೌಡರ ಗರಡಿನಲ್ಲಿ ಪಳಗಿ ಅಭಿವೃದ್ಧಿ ಕೆಲಸ ಕಲ್ತ್ಬಿಟ್ಟಿದ್ದಿದ್ರೆ ಒಳ್ಳೇದಾಗ್ತಾಯಿತ್ತು, ಈ ರಾಜ್ಯಕ್ಕೆ ಒಳ್ಳೇದಾಗೋದು. ಬರೀ ಪಾಲಿಟಿಕ್ಸ್ ಕಲ್ತ್ಕೊಂಬಂದ್ಬಿಟ್ರು ಅವರು. ಬರೀ ಕೂತ್ಕೋ, ಅಲ್ಲಿ ಇಲ್ಲಿ ಕೂತ್ಕೋ, ಅವ್ರವ್ರನ್ನ ಓಲೈಸುವಂಥ ಮಾತಾಡು, ಬರೀ ಗುರ್ರನ್ನು ಇವೇ ಮಾಡ್ತಿರ್ತಾರೆ. ಬಿಟ್ಟರೆ ಪಾಲಿಟಿಕ್ಸನ್ನು ಚೆನ್ನಾಗಿ ಮಾಡ್ತಾರೆ. ಈಗನೇ ಒಂದು ಯೋಚನೆಯನ್ನು ಮಾಡಿ, ಅವರಿಗೆ ಈಗ 2.5 ವರ್ಷದಲ್ಲಿ ಇಷ್ಟು ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟರಲ್ಲ. ಒಳ್ಳೆ ಕೆಲಸ ಮಾಡಿದರೆ ಸಿದ್ದರಾಮಯ್ಯನವರೇ ಮುಂದುವರಿಲಿ ಅಂತ ಜನ ಧ್ವನಿ ಎತ್ತಿಬಿಡೋರು. ಸಿದ್ದರಾಮಯ್ಯ ಅಂತ ಮುಖ್ಯಮಂತ್ರಿ ಮುಂದುವರಿಬೇಕಪ್ಪ ಅಂತ. ಜನ ಎಲ್ಲ ತೂಚಿ ಅಂತ ಮುಖಕ್ಕೆ ಉಗೀತಾ ಇದ್ದಾರೆ. ನಿಮ್ಮ ಹತ್ರ ಬಂದು ನೀವು ಪೊಲೀಸರು ಸರ್ಪಗಾವಲಲ್ಲಿ ಬಂದು ಕಾರ್ಯಕ್ರಮ ಮಾಡೋಗ್ತೀರಿ, ಅದಕ್ಕೆ ಸೋಷಿಯಲ್ ಮೀಡ್ಯಾದಲ್ಲಿ ಉಗೀತಾ ಇದ್ದಾರೆ ಅಷ್ಟೇ. ಜನ ಎದುರುಗಡೆ ಸಿಕ್ಕಿರು ಮುಖಕ್ಕೆ ಉಗಿದು ಬಿಡೋರು. ಆ ಥರ ಸ್ಥಿತಿ ಇದೆ. ಹೆದರಿಕೆಯಿಂದ ಸುಮ್ಮನಿದ್ದಾರೆ ಜನ. ಇಂಥ ಕೆಟ್ಟ ಆಡಳಿತ ಕೊಟ್ಟು ಮತ್ತೂ ನಾನೇ ಮುಂದುವರಿಬೇಕು, ಏನೂ ಆಗಿಲ್ಲ ಅಂತ ಮಾತಾಡ್ತಾರಲ್ಲ. ಯಾರು ಹೇಳಿಲ್ಲ, ರಾಹುಲ್ ಗಾಂಧಿ ಹೇಳಿದರೆ ಬಿಡ್ತೀನಿ, ಇವೆಲ್ಲ ಮಾತಾಡಿಸ್ತಾರೆ. ಅವ್ರಿವರು ಶಿಷ್ಯಂದ್ರ ಮುದ್ರ ಹೇಳಿಕೆ ಕೊಡ್ತಾರಲ್ವ. ನನಗಂತೂ ಹಂಗೆ ಅನ್ನಿಸ್ತಾ ಇಲ್ಲ.